ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನನಗೆ ಇವಾಗ ಎದ್ದೆ. ಯಾಕೋ ಸರಿಯಾಗಿ ನಿದ್ದೆನೇ ಬರ್ತಾಯಿಲ್ಲ. ರಾತ್ರಿ ಲೇಟಾಗಿ ಬಂದೆ, ಡ್ಯೂಟಿ ಮುಗಿಸ್ಕೊಂಡು 12:30 ಬಂದಾಗ. ಬೆಳಗ್ಗೆ ಜಲ್ದಿ ಎಚ್ಚರ ಆಯಿತು. ಆದರೂ ತುಂಬ ಕತ್ತಲಿದೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಸ್ವಲ್ಪ ಬೆಳಕಾಗ್ತಾಯಿದೆ, ಸ್ನಾನ ಮಾಡಬೇಕು. ಸೊ ಇವತ್ತೆಲ್ಲಿಗೆ ಪ್ರಯಾಣ ಅಂತಂತಂದರೆ ರಾಘವೇಂದ್ರ ಮಠಕ್ಕೆ. ವಾಕಬಲ್ ಡಿಸ್ಟೆನ್ಸ್ ಒಂದು 10 ನಿಮಿಷ ದಾರಿ ಆಗುತ್ತೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ತುಂಬ ಚೆನ್ನಾಗಿದೆ ಮಠ. ಕೆಲವೊಂದು ಮುಖ್ಯವಾದಂಥ ಪ್ಲೇಸ್ಗಳನ್ನು ತೋರಿಸ್ತೇನೆ. ಇವತ್ತಾಗಲ್ಲ, ಮತ್ತು ಕಂಟಿನ್ಯೂ ಆಗಿ. ಸೊ ಡೈಲಿ ಒಲಗಕ್ಕೆ ನಿಮಗೆಲ್ಲ ಸ್ವಾಗತ. ಖುಷಿಯಾಗಿ ಆರಂಭ ಮಾಡೋಣ. ಇವತ್ತಿನ ದಿನ ಪಾಸಿಟಿವ್ ಆಗಿ ವಿಚಾರ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ. ಪೂರ್ತಿ ಡೇಸನ್ನು ವಿಡಿಯೋ ಮಾಡೋಕ್ಕಾಗಲ್ಲ, ಕೆಲಸದಲ್ಲಿ ಇರೋದರಿಂದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮೊಂದಿಗೆ ಪ್ರತಿದಿನದ ಕೆಲವೊಂದು ಫನ್ನಿ ಮೂಮೆಂಟ್ಸನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇದು ನಮ್ಮ ರೂಮು. ಇನ್ನೊಬ್ಬರು ಪಾರ್ಟ್ನರ್ ಇದ್ದಾರೆ, ಅವರು ಡ್ಯೂಟಿ ಹೋಗಿದ್ದಾರೆ. 6 ಗಂಟೆಗೆ ಬೆಳಗಿನ ಜಾವ ಹೋಗ್ತಾರೆ. ಅವರು ಬೇರೆ ಸೆಕ್ಷನ್ನು. ತುಂಬ ಚಿಕ್ಕದಿದೆ, ಪರವಾಗಿಲ್ಲ. ನಾವು ರೂಮನ್ನು ತುಂಬ ನೀಟಾಗಿ ಇಟ್ಕೊಂಡಿದ್ದೇವೆ. ಆದರೂ ಕೂಡ ಡಸ್ಟ್ ಅನ್ನೋದಿತ್ತು ಫಸ್ಟ್ ಬಂದಾಗ. ಅದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿವೆ. ಸೊ ಇದನ್ನು ಹಾಸಿಗೆ ಚಾಪೆ ಮೇಲೆ ಮಲ್ಕೊಳ್ತಾರೆ, ಒಂದು ಬೆಡ್ಶೀಟ್ ಹಾಸ್ಕೊಂಡು. ಪರವಾಗಿಲ್ಲ, ನಿದ್ದೆ ಆಗುತ್ತೆ. ಆದರೆ ಫ್ಯಾನ್ ಗಾಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರೋದೇ ಇಲ್ಲ. ಸಿಕ್ಕಾಪಟ್ಟೆ ಫ್ಯಾನ್ ಗಾಳಿ ಇರುತ್ತೆ. ಸೊ ಹೀಗಾಗಿ ನಿದ್ದೆ ಸ್ವಲ್ಪ ಕಡಿಮೆ. ಬೆಳಗ್ಗೆ ಎಚ್ಚರ ತಂದರೆ ನಿದ್ದೆ ಬರೋದಿಲ್ಲ. ಒಂದು ಸಾರಿ ನಾವು 10 ಗಂಟೆ ತನಕ ಮಲ್ಕೊಂಡಿರ್ತೀನಿ. 9:30 10 ಗಂಟೆ ತನಕ. ಈಗ 11 ಗಂಟೆ ಡ್ಯೂಟಿ ಹೋಗೋದ್ರಿಂದ 10 ತನಕ ಮಲ್ಕೊಂಡಿರ್ತೀನಿ. ಈಗ ನಿನ್ನಿಂದ ಏನೋ ನಿಮ್ಮ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಶೇರ್ ಹಂಚ್ಕೋಬೇಕು ಅಂತ ಬೆಳಗ್ಗೆ ಜಲ್ದಿ ಹೇಳ್ತಾ ಇದ್ದೇನೆ. ಸೊ ಮತ್ತು ನೆಕ್ಸ್ಟ್ ರೆಡಿ ಆಗ್ತಾನೆ. ನೀವು ಸ್ನಾನಕ್ಕೆ ಹೋಗ್ತಾನೆ. ಸ್ನಾನ ಮುಗಿಸ್ಕೊಂಡು ಬಂದು ರೆಡಿಯಾಗಿ ನಿಮ್ಮ ಜೊತೆ ಮಾತಾಡ್ತಾನೆ. ಬನ್ನಿ. ಜಸ್ಟ್ ಸ್ನಾನ ಮಾಡಿ ರೆಡಿ ಆಗಿದೆ, ರೂಮ್ ಕ್ಲೀನ್ ಮಾಡಿಕೊಂಡು. ಸೊ ಬನ್ನಿ ಹೋಗೋಣ. ಒಂದು ಸಣ್ಣ ವಾಕಬಲ್ ಡಿಸ್ಟೆನ್ಸು ಕರ್ಕೊಂಡು ಹೋಗ್ತಾನೆ. ಎಂಜಾಯ್ ಮಾಡಿ. ಆದರೆ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ನೀವು ಕೈ ಮುಗಿರಪ್ಪ ಭಕ್ತಿಯಿಂದ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಹೋಗೋಣ ಬನ್ನಿ ರಾಯರ ಮಠಕ್ಕೆ.